ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕು ನೆಲ್ಲೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮೊಹರಂ ತಿಂಗಳದ 7ನೇ ದಿನದಂದು ನಡೆಯುವ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಬಂಧುಗಳು ಸೌಹಾರ್ದತೆಯಿಂದ ಅದ್ದೂರಿಯಿಂದ ಹಬ್ಬ ಆಚರಣೆ ಮಾಡಿದ್ರು. ಈ ಕಾರ್ಯಕ್ರಮದ ಮುಖ್ಯ ಬಿಂದುವಾದ ಸೈಯದ್ ಮೊಹಮ್ಮದ್ ಮಜೀದ್ ಶಾ ವಲಿ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಸತತ 4 ದಶಕಗಳಿಂದ ಗುರುಗಳವರ ಆಶೀರ್ವಾದ ಪಡೆದು ಬಂದ ಕುಟುಂಬ ಮತ್ತು ಸ್ವತಃ ಗುರುಗಳು ನಮ್ಮ ವಾಹಿನಿಯೊಟ್ಟಿಗೆ ಮಾತನಾಡಿ ಮಾಹಿತಿ ಹಂಚಿಕೊಂಡ್ರು. ಯಾರಂದಿ ಓಕೆ अदब से आकर हर एक सवाली अदब से आकर खड़े हुए हैं झुकाए सर को खड़े हुए हैं झुकाए सर को 40 ವರ್ಷಗಳಾಯಿತು ಗಂಧ ಮನೆಯಿಂದ ಚಂದ್ರಯ್ಯ ಆಮೇಲೆ ಇನ್ನು ಯಾರು ಮದುವೆ ಆಗಿದ್ದಿಲ್ಲ, ಅಪ್ಪನ ಮದುವೆ ಆಗಿದ್ದಿಲ್ಲ. ಆವಾಗಲಿಂದ 40 ವರ್ಷ ಆಯಿತು ಮನೆಯಿಂದ ಗಂಧ ಕೊಡಕ್ಕೆ. ಆಮೇಲೆ ಅವ್ರ ಅಪ್ಪ ನನ್ನ ಆಯ್ಕೆ ಆಗೋದು ಟೈಮ್ ಇತ್ತು. ಆ ಟೈಮಲ್ಲಿ ಹೇಳಿದ್ರು, ನೀವು ಆಯ್ಕೆ ಆದ್ಮೇಲೆ ನಮ್ಗೆ ಹೆಂಗ್ ನಡ್ಕೋಬೇಕು, ನಮ್ಮ ಮಕ್ಕಳು ಆದ್ರೆ ನಾವು ಹೆಂಗ್ ನಡ್ಕೋಬೇಕಂತ ಇವ್ರ ಅಪ್ಪ ಕೇಳಿದ್ರು. ಆವಾಗ ಮದುವೆ ಆದ್ಮೇಲೆ ಮಕ್ಕಳನ್ನು ಆಗಿದ್ದಿಲ್ಲ. ಮಕ್ಕಳು ಆಗಿದ್ಮೇಲೆ ಮತ್ತೆ ಆಶೀರ್ವಾದ ಮಾಡಿದ್ರು. ಆಮೇಲೆ ಮಕ್ಕಳು ಆದ್ರು. ಆಮೇಲೆ ಅವ್ರ ಅಪ್ಪನು ಇವ್ರಿಗೇನು ಹೇಳಿ, ಆನಂದವು ಇವ್ರಿಗೆ ಹೇಳಿ ಅವರು ಈ ರೀತಿ ನಡ್ಕೊಂತ ಹೋಗ್ಬೇಕು, ಗಂಧ ನೀವು ಕೊಡ್ತಾ ಇರ್ಬೇಕು ಅಂತ ಇವರು ಆ ರೀತಿ ಕೊಡ್ತಾ ಇದ್ದಾರೆ. ಅದರಿಂದ ಕೊನೆ ನಾವು 1000 ವರ್ಷ ಆದ್ರೂ ಇವ್ರ ಮನೆಯಿಂದ ಗಂಧ ಹೋಯ್ತೀವಿ. ನಾನು ಇಲ್ಲಿದ್ರು ಹೋಯ್ತಾರೆ, ಅವ್ರ ಮೊಮ್ಮಕ್ಕಳು ಬಂದ್ರು ಅವರು ಕೊಡ್ತಾ ಇರ್ತಾರೆ. 1000 ವರ್ಷ ಆದ್ರೂ ಇದು ಇವ್ರ ಮನೆಯಿಂದ ಕೊಡೋದು ಹೇಳಿದ್ದಾರೆ. ನಾನು ಬರವಣಿಗೆನೂ ಕೊಟ್ಟಿದ್ವಿ ಅವಾಗ ಅವ್ರ ತಾತಗೆ. ನಾನು ಆರ್ಕೆ ಆಗ್ತಿದೆ, ಇಷ್ಟು ಟೈಮಿಗೆ 3 ದಿವಸ ನನ್ನ ಹೆಣ ಇಡ್ರಿ, 3 ದಿವಸ ನನ್ನ ಹೆಣ ಓದ್ತಾ ಇರ್ರಿ, ಪುರಾಣ ಓದ್ತಾ ಇರ್ರಿ, 3 ದಿವಸ ಪುನಃ ಜನ್ಮ ಬಂದ್ರೆ ಬರ್ಬೋದು, ಇಲ್ಲ ಅಂದ್ರೆ ಮಣ್ಣು ಮಾಡಿ ಹೋಗ್ರಿ ಅಂತ ನಾನು ಹೇಳಿದ್ದೆ. ಮತ್ತೆ 3 ದಿವಸ ಪುರಾಣ ಓದ್ತಾ ಕುಂತ್ಕೊಂಡ್ರು ಬಹಳ ಜನ ಸೇರಿ. ಆ ಟೈಮ್ನಲ್ಲಿ ಮತ್ತೆ ಪುನಃ 3 ದಿವಸಕ್ಕೆ ಪೊಲೀಸ್ನವರು ಎಲ್ಲ ಬಂದ್ಬಿಟ್ರು. ತಿಳ್ಕೊಂಡಾರೆ ಅಂತ ಪೊಲೀಸ್ನವರು. ಮೊದಲೇನೆ ಹೇಳಿದ್ವಿ, ಒಬ್ಬರದ್ದು ಮರ್ಡರ್ ಆಗ್ತಿದೆ, ಇವತ್ತು ರಾತ್ರಿ ಬೆಳಿಗ್ಗೆನೆ ಮರ್ಡರ್ ಆಗ್ತಿದೆ, ಈ ಊರಿನಲ್ಲಿ ಹಿಂಗಾಗ್ತಿದೆ ಅಂತ ಹೇಳಿದ್ವಿ. ಆಮೇಲೆ ನಮ್ದು 3 ದಿವಸಕ್ಕೆ ನಂದು ಆರ್ಕೆ ಆಗೋದಿತ್ತು. ಅಲ್ಲೇ ತನಕ ಪೊಲೀಸ್ ಎಲ್ಲ ಬಂದ್ಬಿಟ್ರು. 3ನೇ ದಿವಸಕ್ಕೆ ಖಂಡಿತ ಇಮಾಂಸ ಅನ್ನೋನು ಬಂದು ಆ ಜಂಡೆ ಕಟ್ಟಿದವನು ಹೊಡೆದಾಟಿ ಮಾಡಿ ಅಲ್ಲೇ ಜೀವ ಬಿಟ್ಬಿಟ್ಟ. ಇಮಾಂಸ ಲಚ್ಚರದಸ್ಸು ಸಮಾಜ ಇದು ಮಖಾನಲ್ಲೇ ಜೀವ ಅಲ್ಲೇ ಬಿಟ್ಬಿಟ್ಟ. ಆಮೇಲೆ ಮತ್ತೆ ಪುನಃ ಓದ್ಕೊಂತ ಇದ್ರು. ಹೇಳಿದೆ, ನಿಮ್ ಸೈನ್ಸ್ ನಮ್ ಕೊಡ್ತಿದ್ರು. ನಮಗೆ ಗೊತ್ತಿದ್ದಂಗೆ ನಾವು ಯಾವತ್ತು ಈಗ 40 ವರ್ಷದಿಂದ ನಾವು ಬಿಡ್ತಾ ಇದೀವಿ. ಯಾವ ತೊಂದರೆನೂ ಇಲ್ಲ. ಅವರು ಚೆನ್ನಾಗಿದ್ದೀವಿ, ನಾವು ಚೆನ್ನಾಗಿದ್ದೀವಿ. ಯಾವ ತೊಂದರೆ, ನಮಗೂ ಯಾವ ತೊಂದರೆನೂ ಆಗಿಲ್ಲ. ಒಳ್ಳೇದೇ ಆಗಿರೋದು. ಅವರು ಈ ವರ್ಷನೂ ಅವ್ರು ಬಂದ್ಮೇಲೆ ನಮಗೂ ಚೆನ್ನಾಗೈತೆ, ಭಾಳ ಚೆನ್ನಾಗೈತೆ. ನಮ್ಮ ಮಾವವ್ರ ಜೀವ ಉಳಿಸಿದ್ರು ಅವರು.
ಓದ್ ಜೀವನ ಉಳಿಸಿದಾರೆ ನಮ್ಮ ಅವ್ರದ್ದು. ಆರ್ಟ್ ಆಪ್ಷನ್ ಹೋಗಿತ್ತು, ಆದ್ರೆ ಅವ್ರು ಹೇಳಿದ್ರು ನೀನು ಉಳ್ಕಂತೀಯ ಅಂತ ಹೇಳಿದ್ರು, ಉಳಿಸಿದ್ರು ಅವರು. ಓದ್ ಜೀವ ಉಳಿಸಿದಾರೆ. ಆಪರೇಷನ್ ಆಯ್ತಾ? ಆಪ್ಷನ್ ಆಯ್ತು, ಆಪ್ಷನ್ ಆದ್ರೂ ಬದುಕಿದ್ರು, ಬರ್ತಾರ ಹೋಯ್ತು ಹೇಳಿದ್ರು ಅವ್ರು. ಮುಂಚೆನೆ ಕೇಳಿದಾಗ ನಮ್ಮ ಅಕ್ಕರು ಅವರು ಅವ್ರಿಗೂ ಅದನ್ನೇ ಹೇಳಿದ್ರು. ನಮ್ಮ ಅಕ್ಕರ ಅವ್ರಿಗೂ ಆಪ್ಷನ್ ಆಯ್ತು, ಅವರು ಉಳ್ಕೊಂಡ್ರು. ಅವರಿಂದ ಒಳ್ಳೇದಾಗೈತೆ ನಮಗೆ. ಇದು ಗುರುಜಿ ಕಡೆಯಿಂದ ನಿಮ್ಗೆ ಒಳ್ಳೇದಾಗಿದೆ. ಒಳ್ಳೇದಂದ್ರೆ ಓದ್ ಜೀವ ಉಳಿಸ್ಯಾರ ನಮ್ಮ ಅವ್ರದವ್ರು. ಓದ್ತು ಉಳಿಸಿದಾರೆ ಪಾಪ. ಬಹಳ ಒಳ್ಳೇದಾಗೈತೆ.